ಸಂಪುಟ ಪುನಾರಚನೆಯ ಜ್ವಾಲೆ ಮತ್ತೆ ಭುಗಿಲೆದ್ದಿದೆ. ಮೇ 3ನೇ ತಾರೀಕಿನ ಬಳಿಕ ಸಚಿವ ಸಂಪುಟ ಪುನಾರಚನೆ ಕುರಿತಂತೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂಪುಟ ಪುನಾರಚನೆಯ ಕಸರತ್ತಿಗೆ ಡೇಟ್ ಫಿಕ್ಸ್ ಮಾಡುವಂತ ಕೆಲಸ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ. ನಾನು ಅನೇಕ ಬಾರಿ ಆಯ್ಕೆಯಾಗಿದ್ದೀನಿ, ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ಈ ಆರ್ಥಿಕ ಸಲಹೆಗಾರ ಅನ್ನೋದು ಸುಮ್ಮನೆ ಒಂದು ಪೋಸ್ಟು ಅಂತ ರಾಯರೆಡ್ಡಿ ಅವರು ಹೇಳೋ ಮೂಲಕ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಸಚಿವರಾದ್ರೆ ಇಲಾಖೆಯ ಜವಾಬ್ದಾರಿ ಆದ್ರೂ ಇರುತ್ತೆ, 34 ಸಚಿವರಲ್ಲಿ 25 ಜನರನ್ನು ಬದಲಾವಣೆ ಮಾಡಲಿ, ಹೀಗಂತ ಬಸವರಾಜ ರಾಯರೆಡ್ಡಿ ಮಾತನಾಡಿರೋದು. ಸಚಿವರನ್ನಾಗಿ ಮಾಡೋದು ಸಿಎಂ ಮತ್ತು ಹೈಕಮಾಂಡ್ ನಿರ್ಧಾರ, ನನಗೆ ಯಾವ ಖಾತೆ ಕೊಟ್ಟರು ನಾನು ಅದನ್ನು ನಿಭಾಯಿಸ್ತೀನಿ, ನಿರ್ಧಾರ ಕೈಗೊಳ್ಳೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಕೊಪ್ಪಳದಲ್ಲಿ ತಮಗಿರುವ ಸಚಿವ ಸ್ಥಾನದ ಆಕಾಂಕ್ಷೆ ಕುರಿತಾಗಿ ಪರೋಕ್ಷ ಸಂದೇಶ ರವಾನೆ ಮಾಡಿದ್ದಾರೆ. ರಾಘವೇಂದ್ರ 3 ಸರಿ MLA ಆಗಿದ್ದಾರೆ, ಮಂತ್ರಿ ಆದ್ರೆ ತಪ್ಪೇನಿದೆ. ನಾನು ತಮಾಷೆಯಾಗಿ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತೇನೆ. ಯಾಕಾಗಬಾರ್ದು ರಾಘವೇಂದ್ರ ರೆಡ್ಡಿ? ಇನ್ನೊಬ್ರು ಯಾಕಾಗಬಾರ್ದು? ಈಗ ನಾವು 7 ಸಲ ಗೆದ್ದಿದ್ದೇವೆ, ಏನ್ ಮಾಡಕ್ಕಾಗಲ್ಲ. ಒಂದೊಂದ್ ಸಾರಿ ನೋಡಿ, ನಮ್ ಸಂವಿಧಾನದಲ್ಲಿ MLA ಇಲ್ಲಿದ್ರು ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಮುಂದೆ 6 ತಿಂಗಳಾದ್ಮೇಲೆ MLA ಆಗ್ಬೇಕು, MLCಗಳು ಆಗ್ಬೇಕು. ಹೀಗಾಗಿ ಅವ್ರು ಗೆದ್ದಿದ್ದಾರೆ, ಆದ್ರೂ ತಪ್ಪೇನಿಲ್ಲ. ನಾನು ಹೋಗಿ ಯಾರನ್ನೂ ಕೇಳೋದಿಲ್ಲ. ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಇಲ್ಲಪ್ಪ ರಾಯರೆಡ್ಡಿ ಸೇವೆ ಅಗತ್ಯ ಇದೆ ಅಂತೇಳಿ ಪಕ್ಷಕ್ಕೆ ಅನ್ಸಿದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವ್ರಿಗೆ ಅನ್ಸಿದ್ರೆ ಮಂತ್ರಿ ಆಗಪ್ಪ ಅಂದ್ರೆ ಆಗ್ತದೆ, ಇಲ್ಲದ್ರೆ ಇಲ್ಲ. ಏನ್ ತಪ್ಪೇನಿದೆ? ನಾವು ಕೇಳಿ ತಪ್ಪೇನಿದೆ? ರಾಘವೇಂದ್ರ ಮಂತ್ರಿ ಆಗ್ಬಾರ್ದಂತ ಏನ್ ಹೇಳಿದಾರ? ನನ್ಗೆ ಹೊಟ್ಟೆ ಕಿಚ್ಚಿದ್ಯಾ? ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇರ್ತದೆ. ಅವರು ಇರ್ಲಿ, ತಪ್ಪೇನಿಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಬಹುದು. ಈಗ ನಮ್ಮಲ್ಲಿ ಮಂತ್ರಿಗಳನ್ನ ವಿಭಾಗವಾರು